ನಮಸ್ತೆ. ಇವತ್ತು ನಾನು 10 ನಿಮಿಷದಲ್ಲಿ ರೆಡಿ ಆಗುವಂಥ ಒಂದು ಚಕ್ಲಿ ರೆಸಿಪಿ ಮಾಡ್ತಿದ್ದೀನಿ. ಇದನ್ನ ಮಾಡೋದಕ್ಕೆ ಅಕ್ಕಿ ನೆನೆ ಹಾಕಬೇಕಾಗಿಲ್ಲ, ಗ್ರೈಂಡ್ ಮಾಡಬೇಕಾಗಿಲ್ಲ. ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಈ ಚಕ್ಲಿ ಮಾಡೋಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: 1 ಕಪ್ಪಷ್ಟು ಮೈದಾ ಹಿಟ್ಟು, 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು, 1/4 ಕಪ್ಪಷ್ಟು ಮೆಲ್ಟೆಡ್ ಬಟರು, ಜೀರಿಗೆ, ಹಾಗೆ ಅಜ್ವೈನ್. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸ್ನ ಡಬಲ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಮೆಲ್ಟೆಡ್ ಬಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ನ ಕೂಡ ಹಾಕೊಳ್ಳೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಎಳ್ಳು, ಜೀರಿಗೆ, ಹಾಗೆ ಅಜ್ವೈನು. ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕಿಡಬೇಕು. ಸೊ ಇವಾಗ ಈ ಹಿಟ್ಟನ್ನು 2 ಭಾಗ ಮಾಡ್ಕೊತಿದ್ದೀನಿ. ಮತ್ತು ಸಿಲಿಂಡ್ರಿಕಲ್ ಶೇಪ್ ಮಾಡಿಕೊಂಡು ಚಕ್ಲಿ ಒಳ್ಳಲ್ಲಿ ಹಾಕೋತಿದ್ದೀನಿ. ಸೊ ಇದು ನಿಮಗೆ ಎಷ್ಟು ಸುತ್ತು ಬೇಕೋ ಅಷ್ಟು ಸುತ್ತು ಹೊತ್ಕೋಬೋದು. ನಾನಿಲ್ಲಿ 3 ಸುತ್ತು ಹೊತ್ಕೋತಾ ಇದ್ದೀನಿ. ಹಾಗೆ ಕೊನೆಯದನ್ನು ಸ್ವಲ್ಪ ಈ ಥರ ಅಂಟಿಸ್ಕೋಬೇಕು. ಸೊ ಈಗ ಇದನ್ನು ಚಕ್ಲಿನ ಒಂದೊಂದಾಗಿ ಬೇಗ ಹಾಕೋಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು ನೀಟಾಗಿ. ಈಗ ನೋಡ್ಬೋದು ಎಷ್ಟು ನೀಟಾಗಿ ಕಲರ್ ಬಂದಿದೆ ಅಂತ. ಈ ಟೈಮಲ್ಲಿ ಇದನ್ನ ತೆಗಿಬೇಕು. ನೀವು ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಸ್ಮೂತ್ ಆಗಿದೆ ಅಂತ. ಖಂಡಿತ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ.